ಧನುರಾಶಿ ಚಿಕ್ಕ ಮಕ್ಕಳ ಬಗ್ಗೆ ಸ್ವಲ್ಪ ಗಮನ ಇರಲಿ. ಮಕ್ಕಳಿಗೆ ಏನೋ ಸಮಸ್ಯೆ ಆಗ್ತಕ್ಕಂತಹ ಸೂಚನೆ ಇದೆ. ಹಾಗಾಗಿ ನಿಮ್ಮ ಗಮನ ಮಕ್ಕಳ ಬಗ್ಗೆ ತುಂಬ ಇರಬೇಕಾದಂಥದ್ದು. ಮನೋರಂಜನೆಯನ್ನ ಅನುಭವಿಸುವಂತಹ ಒಂದು ಸಂದರ್ಭದಿಂದ ಸಂತೋಷ ಪಡ್ತೀರಿ. ಮಾನಸಿಕವಾಗಿ ಏನೋ ಒಂದು ರೀತಿಯ ಆನಂದ ಖುಷಿ ನಿಮ್ಮದಾಗ್ತಕ್ಕಂಥದ್ದಾಗತ್ತೆ. ಸಂಬಂಧಿಕರಲ್ಲಿ ಬಹುಜನಪ್ರಿಯರಾಗ್ತೀರಿ. ಅಂದರೆ ಎಲ್ಲರೂ ಕೂಡ ನಿಮ್ಮನ್ನು ಕೊಂಡಾಡ್ತಾರೆ. ಯಾರು ನಿಮ್ಮನ್ನು ದೂಷಣೆ ಮಾಡ್ತಾ ಇರ್ತಾರೋ ಅವರೂ ಕೂಡ ನಿಮ್ಮನ್ನು ಒಪ್ಪಿಕೊಳ್ತಕ್ಕಂತಹ ಯಾವುದೋ ಒಂದು ಸಂದರ್ಭಗಳು ಒದಗಿ ಬರುತ್ತೆ ಅಂತ ಹೇಳಬೇಕು. ವಿದೇಶಿ ಪ್ರವಾಸಕ್ಕೆ, ವಿದೇಶ ಪ್ರಯಾಣಕ್ಕೆ ಯಾರು ಪ್ರಯತ್ನವನ್ನು ಮಾಡ್ತಾ ಇದ್ರೋ ಅವರಿಗೆ ಈ ದಿವಸ ಶುಭವಾಗ್ತಕ್ಕಂತಹ ಸೂಚನೆಗಳಿದೆ. ಸಮಾಜ ಕಾರ್ಯ, ಜನಸೇವೆ ಇದರಲ್ಲಿ ಒಂದಷ್ಟು ಆಸಕ್ತಿ ಉತ್ಸಾಹ ಬರುವಂಥದ್ದು. ಸಮಾಜಕ್ಕೆ ಒಳ್ಳೆಯದಾಗುವಂತಹ ಯಾವುದಾದ್ರೂ ಕೆಲಸಗಳನ್ನು ಮಾಡಿ ಅದು ನಿಮ್ಮ ಉತ್ಸಾಹವನ್ನು ಇನ್ನಷ್ಟು ಮತ್ತಷ್ಟು ಹೆಚ್ಚು ಮಾಡಲಿ ಅಂತಕ್ಕಂತಹದ್ದು. ಕೈ ಹಾಕದಂತಹ ಕೆಲಸಗಳೆಲ್ಲ ಪೂರ್ಣವಾಗುವ ಸೂಚನೆಗಳಿದೆ. ಹಾಗಾಗಿ ಸ್ವಾಭಾವಿಕವಾಗಿ ಮನಸ್ಸಿಗೆ ಸಮಾಧಾನ ಸಿಕ್ಕುವಂಥದ್ದಾಗತ್ತೆ. ಅಶ್ವತ್ಥ ವೃಕ್ಷವನ್ನು ಪ್ರದಕ್ಷಿಣೆ ಮಾಡಿ, ಅಂದರೆ ಅರಳಿ ಮರಕ್ಕೆ 12 ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ಯಾವುದೇ ಗೊಂದಲಗಳಾಗಲಿ ಅಥವಾ ವೈಮನಸ್ಯಗಳಾಗಲಿ ಮಾನಸಿಕವಾದಂತಹ ಹಿಂಸೆಗಳಾಗಲಿ ಏನೇ ಇದ್ದರೂ ಕೂಡ ಅವೆಲ್ಲವೂ ಕೂಡ ಪರಿವರ್ತನೆಯಾಗಿ ಧನಾತ್ಮಕವಾದಂತಹ ಫಲಗಳನ್ನು ನೀಡಲಿ. ಶುಭವಾಗಿ. ಮಕರ ರಾಶಿ, ಸಮಾಜದಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಳ್ಳೋದಕ್ಕೆ ತುಂಬ ಪ್ರಯತ್ನಗಳನ್ನು ಮಾಡಬೇಕಾಗತ್ತೆ. ಜನ ನನ್ನನ್ನು ಗುರುತಿಸ್ಬೇಕು, ನನ್ನ ಹೆಸರನ್ನು ಹೇಳಬೇಕು, ನನಗೆ ಯಾವುದೋ ವೇದಿಕೆ ಮೇಲೆ ಸನ್ಮಾನ ಮಾಡಬೇಕು, ಹಾರ ತುರಾಯಿಗಳನ್ನು ಹಾಕಬೇಕು, ನನಗಿನ್ಯಾವುದೋ ಪ್ರಮಾಣ ಪತ್ರವನ್ನು ಕೊಡಬೇಕು. ಹೀಗೆಲ್ಲ ಕೆಲವರಿಗೆ ಅತಿಯಾದಂತಹ ಆಸೆಗಳಿರುತ್ತೆ. ಆ ರೀತಿಯಲ್ಲಿ ಯಾವುದಾದ್ರೂ ಒಂದು ಆಗಬೇಕು ಅಂತಾದರೆ ತುಂಬ ಪ್ರಯತ್ನಗಳನ್ನು ಮಾಡಬೇಕಾದಂಥದ್ದಿದೆ. ಅಷ್ಟು ಸುಲಭವಾಗಿ ಅದು ದಕ್ಕುವಂಥದ್ದಲ್ಲ ಅಂತ ಹೇಳಬೇಕು. ವೈದ್ಯಕೀಯ ವಿದ್ಯಾರ್ಥಿಗಳಿಗೆ, ವೈದ್ಯರಿಗೆ ತಮ್ಮ ತಮ್ಮ ಕ್ಷೇತ್ರಕ್ಕನುಗುಣವಾಗಿ ವಿದ್ಯಾಕ್ಷೇತ್ರ ಆಗ್ಬೋದು ಅಥವಾ ವೈದ್ಯ ಕ್ಷೇತ್ರವಾಗ್ಬೋದು, ಅಲ್ಲಿ ಗೌರವ ಸ್ಥಾನ ಮಾನಗಳು ಶುಭವಾದಂತಹ ವಾತಾವರಣ ವಿಶೇಷವಾಗಿ ಸಿಕ್ಕುವಂಥದ್ದಾಗತ್ತೆ. ಹಣಕಾಸಿನ ಸಮಸ್ಯೆಯಿಂದ ಮಾತ್ರ ಕೆಲವು ಕೆಲಸಗಳು ಸ್ಥಗಿತವಾಗುತ್ತೆ, ನಿಂತು ಹೋಗುತ್ತೆ. ಆ ಕೆಲಸವನ್ನು ಮುಂದುವರಿಸೋದು ಕಷ್ಟವಾಗುತ್ತೆ, ಕಾರಣ ದುಡ್ಡಿಲ್ಲ. ಇದಾಗತ್ತೆ, ಅದನ್ನು ಗಮನಿಸ್ಕೊಳ್ಳಿ. ಪೂರ್ವಿಕರ ಆಸ್ತಿಯ ವಿಚಾರದಲ್ಲಿ ಒಂದಷ್ಟು ತಿರುವುಗಳು ಸಿಕ್ಕತ್ತೆ. ಇಲ್ಲಿಯವರೆಗೆ ಮಾಡಿದಂತಹ ಚರ್ಚೆಗಳೇನಿದೆ ಯಾವುದು ಇತ್ಯರ್ಥವಾಗಿಲ್ಲ, ಅವೆಲ್ಲದಕ್ಕೂ ಕೂಡ ಹೊಸ ರೂಪ ಬರತಕ್ಕಂಥದ್ದು. ಇನ್ನೊಂದಷ್ಟು ಉತ್ಸಾಹ, ಮತ್ತಷ್ಟು ಪ್ರಯತ್ನವನ್ನು ಮಾಡ್ತಕ್ಕಂತಹ ಮನಸ್ಸು ಇವೆಲ್ಲವೂ ಕೂಡ ಬದಲಾಗ್ತಾ ಹೋಗುತ್ತೆ. ಕುಟುಂಬ ಸದಸ್ಯರ ಸ್ವಭಾವದಿಂದ ನಿಮಗೆ ಬಹಳ ಬೇಸರವಾಗುತ್ತೆ. ನೀವು ಮನೆಯ ಉದ್ಧಾರಕ್ಕೋಸ್ಕರವಾಗಿ, ನಿಮ್ಮ ಕುಟುಂಬದ ಒಂದು ಒಳಿತಿಗಾಗಿ ಬಹಳ ಕಷ್ಟಪಡ್ತೀರಿ. ಆದರೆ ಯಾರ ಸಹಕಾರವೂ ಕೂಡ ಸಿಕ್ಕೋದಿಲ್ಲ. ಇದರ ಜೊತೆಯಲ್ಲಿ ನಿಮ್ಮನ್ನು ಯಾರು ಕೂಡ ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನುವಂತಹ ಬೇಸರವೂ ಕೂಡ ನಿಮಗೆ ಕಾಡಬಹುದು ಅಂತ ಹೇಳಬೇಕು. ಕಾರ್ಯಕ್ಷೇತ್ರದಲ್ಲಿ ಸರಿಯಾದಂತಹ ಅರಿವಿಲ್ಲದೆ ಸಮಸ್ಯೆಗಳನ್ನು ಮಾಡಿಕೊಳ್ತೀರಿ. ಯಾವ ಕೆಲಸವನ್ನು ಮಾಡಿಕೊಳ್ತಿದ್ದೀರೋ ಅದಕ್ಕೆ ಸಂಬಂಧಪಟ್ಟಂತಹ ಸರಿಯಾದ ಮಾಹಿತಿಗಳೇ ನಿಮ್ಮ ಹತ್ರ ಇಲ್ಲ. ಯಾವ ಕೆಲಸವನ್ನು ಯಾವಾಗ ಹೇಗೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಗೊತ್ತೇ ಇಲ್ಲ. ಸುಮ್ಮನೆ ಪ್ರಯತ್ನಗಳು ನಡೀತಾ ಇದೆ, ಅದರಿಂದ ಯಾವುದೇ ರೀತಿಯ ಫಲಗಳು ನಿಮ್ಮದಾಗಿ ಸಿಗ್ತಾ ಇಲ್ಲ ಅಂತ ಅರ್ಥ. ಕಾಮಧೇನು ಮಂತ್ರವನ್ನು ಶ್ರವಣ ಮಾಡಿ, ಪಠನ ಮಾಡಿ. ಶುಭವಾಗಿ. ಕುಂಭರಾಶಿ, ಮನೆಯಲ್ಲಿ ಕೆಲಸಗಾರರಿದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ದಾಂಪತ್ಯ ಜೀವನ ಬಹಳ ಸುಖಮಯವಾಗಿರುತ್ತೆ. ವಿನಾಕಾರಣವಾಗಿ ಅದನ್ನು ಹಾಳು ಮಾಡಿಕೊಳ್ಬೇಡಿ. ವಿದ್ಯಾರ್ಥಿಗಳಿಗೆ ಗಂಭೀರವಾದಂತಹ ವಿಷಯಗಳನ್ನು ಅಧ್ಯಯನ ಮಾಡೋದಕ್ಕೆ ಆಸಕ್ತಿ ಬರಬಹುದು. ಅದನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗಿ. ಕಾರ್ಯನಿಮಿತ್ತವಾಗಿ ಪ್ರಯಾಣವನ್ನು ಬೆಳೆಸಬಹುದು. ನಿಮ್ಮ ಸಾಮರ್ಥ್ಯ, ಜವಾಬ್ದಾರಿಯುತವಾದಂತಹ ಕೆಲಸ, ಇದರ ಬಗ್ಗೆ ಸರಿಯಾದಂತಹ ವಿಚಾರ ಇರಲಿ ಅನ್ನುವಂಥದ್ದು. ಒಂದೇ ಸಮಯದಲ್ಲಿ ಅದೃಷ್ಟವಶಾತ್ 2-3 ಕೆಲಸಗಳಾಗ್ತಕ್ಕಂತಹ ಸಾಧ್ಯತೆ. ಶಿಂಶುಮಾರ ಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಯಾವುದೇ ಕಾರಣಕ್ಕೂ ಕೂಡ ಸಾಲ ಮಾಡುವಂತಹ ಕೆಲಸ ಈ ದಿವಸ ಬೇಡ. ಕೆಂಪು ವಸ್ತ್ರವನ್ನು ಧಾರಣೆ ಮಾಡಿ. ಶುಭವಾಗುವ ಸೂಚನೆಗಳಿದೆ. ತಾಯಿಯ ಆಶೀರ್ವಾದದ ಮೂಲಕ ಅಥವಾ ತಾಯಿಯ ಸ್ಮರಣೆಯನ್ನು ಮಾಡೋದರ ಮುಖಾಂತರ ಈ ದಿವಸದ ಕೆಲಸವನ್ನು ಆರಂಭ ಮಾಡಿ. ತಾಯಿಯ ಆಶೀರ್ವಾದ, ಅವರ ಅನುಗ್ರಹ ನಿಮ್ಮ ಪರವಾಗಿ ಕೆಲಸ ಮಾಡುತ್ತೆ. ಮನೆಯಲ್ಲಿ ಪರಸ್ಪರವಾಗಿ ಸಣ್ಣ ಪುಟ್ಟ ವಾದ ವಿವಾದಗಳಾಗಬಹುದು. ಅದು ಯಾವುದನ್ನು ಕೂಡ
ಬೆಳೆಸ್ಕೊಂಡು ಹೋಗ್ತಕ್ಕಂತಹದ್ದು ಬೇಡ. ಖರ್ಚನ್ನು ಸರಿಯಾಗಿ ನಿಭಾಯಿಸ್ತಕ್ಕಂತಹ ಶಕ್ತಿಯನ್ನು ಹೊಂದಿ ಆದಾಯಕ್ಕೆ ಹೊಂದಾಣಿಕೆ ಆಗುವಂತೆ ಖರ್ಚನ್ನು ಸರಿಪಡಿಸ್ಕೊಳ್ಳಿ ಅಂತಕ್ಕಂಥದ್ದು. ಮನಸ್ಸಿನಲ್ಲಿ ಹೊಸ ಹೊಸ ಆಲೋಚನೆಗಳು ಬರಬಹುದು. ಸೂಕ್ತವಾದಂತಹ ಸಮಯದಲ್ಲಿ ಅದೆಲ್ಲವನ್ನು ಕಾರ್ಯರೂಪಕ್ಕೆ ತನ್ನಿ. ಶುಭವಾಗಿ.